Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಮ್ಮ, ಅಪ್ಪಿ ಕಣ್ಣು ನೋಡಿದ್ಯಾ ಅಂದ್ರೆ ಖುಷಿ ಪಡೋ ವಿಷಯನೇ. ಆದ್ರೆ ಒಂದ್ಸತಿ ಯೋಚನೆ ಮಾಡು, ಈಗಷ್ಟೇ ಅವಳ ಮದ್ವೆ ಮುರಿದಿದೆ. ಅವಳ ಮನ್ಸು ಸರಿ ಇರಲ್ಲ. ಅವಳು ತೋರಿಸ್ಕೊಳ್ದೇ ಇದ್ರು ಅವಳು ಪೂರ್ತಿಯಾಗಿ ಇದರಿಂದ ಹೊರಗಡೆ ಬಂದಿರಲ್ಲಮ್ಮ. ಈಗ ಮತ್ತೆ ಮದುವೆ ಅಂದ್ರೆ ಅವಳಿಗೆ ಎಷ್ಟು ಸಂಕಟ ಆಗುತ್ತೆ. ನಾವು ಅವಳ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಈ ಸಮಯದಲ್ಲಿ ತನ್ನ ಮದುವೆ ಬಗ್ಗೆ ನಿರ್ಧಾರ ತಗೊಳ್ಬೇಕಾಗಿರೋದು ಅವಳು, ನಾವಲ್ಲ. ಕರೆಕ್ಟ್ ಚಿನ್ನ. ನಾನು ಅವಳ ಹತ್ರ ಮಾತಾಡಿ ಅವಳು ನಾನು ಹಳೆದನ್ನೆಲ್ಲ ಮರ್ತಿದ್ದೀನಿ ಅಂತ ಅಂದ್ಮೇಲೆ ನಾನು ಮುಂದುವರೆದಿದ್ದು. ಅಮ್ಮ, ನಿನ್ ಮನ್ಸಿಗೆ ನೋವು ಆಗ್ಬಾರ್ದು ಅಂತ ಅವಳು ಹಾಗೆ ಹೇಳಿರ್ತಾಳೆ. ಆದ್ರೆ ಅದಷ್ಟು ಸುಲಭವಾಗಿ ಮರೆಯುವಂತ ವಿಷಯನ. ಅದು ಅಲ್ಲದೆ ನಮ್ಮ ಅಪ್ಪಿ ಎಲ್ರ ತರ ಅಲ್ಲ. ಅವಳು ಅವಳ ಜೀವನದಲ್ಲಿ ಏನೇನೋ ಸಾಧಿಸ್ಬೇಕು ಅಂತಿದ್ದಾಳೆ. ಅವಳಿಗೆ ತುಂಬಾನೇ ಕನ್ಸುಗಳಿದೆ. ಆ ಕನಸು ಹಾಗೆ ಉಳಿಬಾರ್ದಲ್ವಾ ಅಮ್ಮ? ಅದು ಅಲ್ಲದೆ ಆ ಹುಡುಗ ಇರೋದು US ಅಲ್ಲಿ. ಒಳ್ಳೆ ಸಂಬಂಧ ಅಂತ ಅಪ್ಪಿನ ಅಷ್ಟು ದೂರ ಕಳಿಸ್ಬಿಡ್ತೀಯಾ? ಅಮ್ಮ, ನಮ್ಮೆಲ್ರಕ್ಕಿಂತ ಅಪ್ಪಿ ಅಂದ್ರೇನೆ ನಿನಗೆ ತುಂಬಾ ಇಷ್ಟ. ಯೋಚನೆ ಮಾಡು, ವರ್ಷಾಂಗಟ್ಲೆ ಅವಳಿಗೆ ನೋಡ್ದೆ, ಅವಳಿಗೆ ಮೀಟ್ ಮಾಡ್ದೆ ನೀನ್ ಹೇಗಿರ್ತೀಯ? ಅಪ್ಪಪ್ಪ ಅಂದ್ರೆ ವಿಡಿಯೋ ಕಾಲಲ್ಲಿ ಮಾತಾಡಿ ತೃಪ್ತಿ ಪಡ್ಬೋದಷ್ಟೇ. ನಾವೆಲ್ಲ ಇಲ್ಲಿ ಒಬ್ರಿಗೊಬ್ರು ಇದ್ದೀವಿ. ಆದ್ರೆ ಅವಳಲ್ಲಿ ಒಬ್ಳೆ ಆಗ್ಬಿಡ್ತಾಳೆ. ಆ ಸೌಭಾಗ್ಯಕ್ಕ ಅವಳಿಗೆ ಅಷ್ಟು ದೂರ ಕಳ್ಸ್ಕೊಡೋದು. ಅದ್ ಬಿಟ್ಟು ನಾಳೆ ಇಲ್ಲೇ ಒಂದು ಒಳ್ಳೆ ಸಂಬಂಧ ನೋಡಿ ಅವಳಿಗೆ ಮದ್ವೆ ಮಾಡಿದ್ರೆ ನೀನು ಅವಳ ಮನೆಗೆ ಹೋಗ್ಬೋದು, ಅವಳ ಕಷ್ಟ ಸುಖನ ವಿಚಾರಿಸ್ಬೋದು, ಅವಳು ಬಂದು ನಿನ್ನ ನೋಡ್ಬೋದು. ಈಗ ನಾನು ಬಂದು ಹೋಗಲ್ವಾ? ಹಾಗೆ ಅಮ್ಮ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಅಪ್ಪಿನ ಅಷ್ಟು ದೂರ ಕಳಿಸ್ಬಿಡ್ತೀಯಾ? ಅವಳನ್ನಲ್ಲಿ ಕಳಿಸಿ ನೀನಲ್ಲಿ ನೆಮ್ಮದಿಯಾಗಿರ್ತೀಯ? ನಿಜ ಕಂದ, ನೀವೆಲ್ಲ ಹೇಳ್ತಾ ಇರೋದು ಸರಿಯಾಗೇ ಇದೆ. ಬರೀ ಒಳ್ಳೆ ಕೆಲಸ ದುಡ್ಡು ಅಂತ ನೋಡೋದು ಮುಖ್ಯ ಅಲ್ಲ. ನಮ್ಮವರು ತಮ್ಮವರು ಅಂತ ಜೊತೆಲಿರ್ಬೇಕು. ನಾವು ಎಲ್ಲಿ ಹುಟ್ಟಿರ್ತೀವೋ, ಎಲ್ಲಿ ಬೆಳೆದಿರ್ತೀವೋ ನಾವು ಅಲ್ಲೇ ಇರಬೇಕು. ನೀವೆಲ್ಲ ಹೇಳೋ ಹಾಗೆ ನಾನು ಈ ಸಂಬಂಧ ಬೇಡ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಮಾ. ಇದನ್ನ ಅವಳು ಲತಂಗೆ ಫೋನ್ ಮಾಡಿ ಇಮಿಡಿಯೇಟ್ ಹೇಳ್ಬಿಡೋದು ವಾಸಿ. ಬೇಡ ಬೇಡ, ಹೋಗಿ ಹೇಳೇ ಬಂದ್ಬಿಡ್ತೀನಿ. ಆಮೇಲೆ ಅವಳು ಮುಂದುವರೆದು ಬಿಟ್ರೆ ಕಷ್ಟ. ಹೌದು, ನಿನ್ಗೆ ಯಾವ ಥರ ಹುಡುಗ ಬೇಕು? ಹುಡುಗ ಹೇಗಿರ್ಬೇಕು ಹೇಳು? ಹೇಗಿರಬೇಕು ಅಂದರೆ, ಹಾಗಿರ್ಬೇಕು. ಅಪ್ಪಿ ಹೆಂಗ್ ಗೊತ್ತಾ, ನೀನೀಗ ಡಿಸ್ಕ್ರೈಬ್ ಮಾಡಿದೆಲ್ಲ ಹುಡುಗ ಹೇಗಿರ್ಬೇಕು ಅಂತ, ಆ ಹುಡುಗನ ನಾನು ನೋಡಿದ್ದೀನಿ. ಆದ್ರೆ ಎಲ್ಲಿ ನೋಡಿದ್ದೀನಿ ಅದು ಗೊತ್ತಾಗ್ತಿಲ್ಲ. ಎಲ್ಲೋ ನೋಡಿದ್ದೀನಲ್ಲ. ಅಕ್ಕ, ನೀನು ಹೇಗೆ ನೋಡಿರೋದಕ್ಕೆ ಸಾಧ್ಯ ಆಗತ್ತೆ? ಆ ಹುಡುಗ ನನ್ನ ಇಮ್ಯಾಜಿನೇಷನಲ್ಲಿ ಇರೋದು. ನೀನು ಹೇಗೆ ನೋಡ್ತೀಯ ಅಕ್ಕ? ಅಲ್ವಾ ಅಣ್ಣ? ನನ್ನ ಮುಂದೆನೆ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯ ಅಪ್ಪಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.